टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಇವತ್ತು ಹೈ ವೋಲ್ಟೇಜ್ ಮ್ಯಾಚ್, ಇವತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಎಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಪಂದ್ಯ ಅಂತ ಹೇಳಿದ್ರೆ ಅದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ. ಇಡೀ ವಿಶ್ವವೇ ಬಹುಶಃ ಕಾತರದಿಂದ ಕಾಯುವಂತಹ ಮ್ಯಾಚ್ ಅಂತ ಹೇಳಿದ್ರೆ ಅದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್. ಸೊ ಇವತ್ತಿದೆ ಆ ಮ್ಯಾಚ್, ಅದು ದುಬೈನಲ್ಲಿ ನಡೀತಾ ಇರುವಂತಹ ಪಂದ್ಯ. ಸೊ ಈ ಪಂದ್ಯ ಪಾಕಿಸ್ತಾನಕ್ಕೆ ಮಾಡುವಿಲ್ಲವೇ ಮಡಿ ಆದರೂ ಕೂಡ ಭಾರತ ಈ ಪಂದ್ಯವನ್ನು ಗೆದ್ದು ಮುಂದಿನ ಹಂತಕ್ಕೆ ಕ್ವಾಲಿಫೈ ಆಗೋದಕ್ಕೆ ತವಕಿಸ್ತಾ ಇದೆ. ಇನ್ನು ದುಬೈನಲ್ಲಿ ಅಬ್ಬರಿಸೋಕೆ ರೋಹಿತ್ ಶರ್ಮಾ ಪಡೆ ಕೂಡ ಈಗ ಸನ್ನದ್ಧವಾಗಿದೆ. ಭಾರತದ ಗೆಲುವಿಗಾಗಿ ಅಭಿಮಾನಿಗಳು ಪೂಜೆ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಭಾರತ ವರ್ಸಸ್ ಪಾಕಿಸ್ತಾನ ರೋಚಕ ಸಂಗ್ರಾಮಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನೋಡಿ ಅಲ್ಲಿ ಚಿಣ್ಣರು, ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಇವತ್ತಿನ ಒಂದು ಪಂದ್ಯ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಬೇಕು. ಅದರಲ್ಲಿ ತಮ್ಮ ನೆಚ್ಚಿನ ಆಟಗಾರರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಮೊಹಮ್ಮದ್ ಶಾಮಿ ಇವರೆಲ್ಲರೂ ಕೂಡ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತೇಳಿ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಗಾಯಗೊಂಡ ಹುಲಿಯಾಗಿರುವಂತಹ ಪಾಕಿಸ್ತಾನ ಈ ಪಂದ್ಯವನ್ನು ಮಾಡು ಇಲ್ಲವೇ ಮಾಡಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಪಾಕಿಸ್ತಾನಕ್ಕೂ ಕೂಡ ಇದೆ. ಬಟ್ ಯಾವಾಗಲೂ ಕೂಡ ICC ಪಂದ್ಯಗಳಲ್ಲಿ ಅತಿ ಹೆಚ್ಚು ಮೇಲುಗೈ ಸಾಧಿಸಿರುವಂಥದ್ದು ಭಾರತ. ಪ್ರತಿ ಬಾರಿ ಮುಖಾಮುಖಿ ಆದಾಗಲೂ ಕೂಡ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಲ್ಲಿ ಭಾರತೀಯ ಆಟಗಾರರು ಯಶಸ್ವಿ ಆಗಿದ್ದಾರೆ. ಒಂದೆರಡು ಸತಿ ಪಾಕಿಸ್ತಾನದ ಮೇಲುಗೈ ಆಗಿದ್ದರೂ ಕೂಡ ಮೆಜಾರಿಟಿ ಆಫ್ ಟೈಮ್ ಗೆದ್ದಿರುವಂಥದ್ದು ಭಾರತ. ಸೊ ಹಾಗಾಗಿ ಇವತ್ತು ಕೂಡ ಗೆಲುವಿನ ಫೇವ್ರೇಟ್ ತಂಡ ಅಂತ ಹೇಳಿದ್ರೆ ಅದು ನೋ ಡೌಟ್ ಭಾರತ ಗೆಲ್ಲಲಿ ಅಂಥೇಳಿ ಪೂಜೆ ಪ್ರಾರ್ಥನೆಗಳನ್ನು ಕೂಡ ಈಗಾಗಲೇ ವಿಶೇಷ ಪ್ರಾರ್ಥನೆ, ವಿಶೇಷ ಪೂಜೆಯನ್ನು ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರ ನಡುವೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ಅದು ಕೊಹ್ಲಿ ಪ್ರಾಕ್ಟೀಸ್ ಸಂದರ್ಭದಲ್ಲಿ ಕಾಲಿಗೆ ಗಾಯ ಮಾಡ್ಕೊಂಡಿದ್ದಾರೆ ಅಂತೇಳಿ. ನೋಡಿ ಈ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಕಾಲಿಗೆ ಗಾಯ ಆಗಿದೆ. ಸೊ ಹಾಗಾಗಿ ಐಸ್ ಪ್ಯಾಕ್ ಹಾಕಿರುವಂತಹ ಒಂದು ಫೋಟೋ ಈಗ ಇದು ಸ್ವಲ್ಪ ಆತಂಕವನ್ನು ಉಂಟು ಮಾಡ್ತಾ ಇದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಲ್ಲಿ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ಗೊತ್ತಿರುವ ಹಾಗೆ ಪಾಕಿಸ್ತಾನದ ಮೇಲೆ ಅಬ್ಬರಿಸುವಂತಹ ಒಬ್ಬ ಬ್ಯಾಟ್ಸ್ಮನ್. ಪಾಕಿಸ್ತಾನದ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟನ್ನು ಧೂಳಿಪಟ ಮಾಡಬೇಕು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅಂತ ಒಬ್ಬ ಆಟಗಾರ ಅಲ್ಲಿ ಇರಲೇಬೇಕಾಗತ್ತೆ ಫೀಲ್ಡ್ನಲ್ಲಿ. ಸೊ ಹಾಗಾಗಿ ಇವತ್ತು ಆಡ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದ್ರೂ ಕೂಡ 70-80% ಚಾನ್ಸಸ್ಸು ವಿರಾಟ್ ಕೊಹ್ಲಿ ಆಡ್ತಾರೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳ್ತಾ ಇದ್ದಾರೆ. ಸೊ ಇದೇನು ಅಂಥ ಮೇಜರ್ ಆದಂತಹ ತೊಂದರೆ ಏನಾಗಿಲ್ಲ, ಕಾಲಿಗೆ ಸ್ವಲ್ಪ ಸ್ಪ್ರೇನ್ ಆಗಿರ್ಬೋದು. ಸೊ ಹಾಗಾಗಿ ಅವರು ಐಸ್ ಪ್ಯಾಕ್ ಹಾಕಿ ರೆಡಿಯಾಗಿದ್ದಾರೆ. ಅಫ್ಕೋರ್ಸ್ ಇವತ್ತಿನ ಒಂದು ಪಂದ್ಯವನ್ನು ಆಡ್ತಾರೆ ಅನ್ನುವಂಥದ್ರ ಬಗ್ಗೆನೇ ನಿರೀಕ್ಷೆಗಳಿರುವಂಥದ್ದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಟೀಮ್ ಅನೌನ್ಸ್ ಆದ ನಂತರ ಯಾರು ಆಡ್ತಾರೆ, ಯಾರು ಆಡೋದಿಲ್ಲ, ಎಲ್ಲವೂ ಕೂಡ ಯಾರು ಇನ್ ಯಾರು ಔಟ್ ಗೊತ್ತಾಗುತ್ತೆ. ಸೊ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ಕಾತರದಿಂದ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. 2:15ಗೆ ಪಂದ್ಯ ಆರಂಭವಾಗುತ್ತೆ. ಸೊ ದುಬೈನಲ್ಲಿ ನಡೀತಾ ಇರುವಂಥದ್ದು ನ್ಯೂಟ್ರಲ್ ವೆನ್ಯೂ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಹೋಸ್ಟ್ ಮಾಡ್ತಾ ಇದ್ರು ಕೂಡ ಭಾರತ ದುಬೈನಲ್ಲಿ ಪಂದ್ಯವನ್ನು ಆಡ್ತಾ ಇದೆ. ಇನ್ನು ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಮಕ್ಕಳು ಜೋಶ್ನಲ್ಲಿದ್ದಾರೆ. ಟೀಮ್ ಇಂಡಿಯಾ ಪರ ಘೋಷಣೆ ಕೂಗಿ ಸಂಭ್ರಮಿಸ್ತಾ ಇದ್ದಾರೆ. ಈಗಲೇ ಬೆಳಗ್ಗೆ ಎಲ್ಲರೂ ಮೈದಾನಕ್ಕೆ ಬಂದಿರುವಂತಹ ಸಂಡೇ ಬೇರೆ, ಇವತ್ತು ಸೂಪರ್ ಸಂಡೇ ಆಗತ್ತೆ. ಸೊ ಟೀಮ್ ಇಂಡಿಯಾ ಪರ ಡೈಲಾಗ್ಗಳ ಸುರಿಮಳೆ ಮಕ್ಕಳಿಂದ. ಬನ್ನಿ, ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಿಂದ ನಮ್ಮ ಪ್ರತಿನಿಧಿ ಪ್ರತಿಮಾ ಜಾಯ್ನ್ ಆಗಿದ್ದಾರೆ. ಹಾಗೆ ಮೈಸೂರಿನಿಂದ ರಾಮ್ ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ಹೋಗೋಣ. ರಾಮ್, ಮಕ್ಕಳ ಜೊತೆಗಿದ್ದೀರಿ. ಅಲ್ಲಿ ಮಕ್ಕಳಲ್ಲೂ ಕೂಡ ಸಾಕಷ್ಟು ಸಂತಸ ಇದೆ ಅಂತ ಅನ್ಸುತ್ತೆ. ರಾಮ್, ಹೇಗೆ ನಡೀತಾ ಇದೆ ಅಲ್ಲಿನ ಒಂದು ಪ್ರಿಪರೇಷನ್ ಇವತ್ತಿನ ಮ್ಯಾಚ್ ನೋಡೋದಕ್ಕೆ? ನಿಮ್ಮ ಜೊತೆ ಇರುವಂತಹ ಮಕ್ಕಳು ಹೇಗೆ ಕಾತರರಾಗಿದ್ದಾರೆ ರಾಮ್? ರಮನ್, ಖಂಡಿತವಾಗಿಯೂ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ಅಂದರೆ ಎಲ್ಲರೂ ಸಹ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಸಾಂಸ್ಕೃತಿಕ ನಗರಿ ಮೈಸೂರಿನ ಮಕ್ಕಳಲ್ಲಿ ಜೋಶ್ ಡಬಲ್ ಆಗಿದೆ ಅಂತ ಹೇಳ್ಬೋದು. ಅದನ್ನ ನೀವೇ ನೋಡ್ಬೋದು. ಮಕ್ಕಳು ಸಾಕಷ್ಟು ಖುಷಿಯಾಗಿ ಟೀಮ್ ಇಂಡಿಯಾ ಪರ ಘೋಷಣೆಯನ್ನು ಕೂಗಿ ಸೊ ಟೀಮ್ ಇಂಡಿಯಾಗೆ ಚೇರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರ ಬಾಯಲ್ಲಿ ಬರ್ತಾ ಇರುವಂಥದ್ದು ಇಂಡಿಯಾ 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 ಅನ್ನೋ ಒಂದು ಘೋಷಣೆ. ಯಾಕಂದರೆ ಇಂಡಿಯಾ ಪಾಕಿಸ್ತಾನಲ್ಲಿ ಇಂಡಿಯಾ ಗೆಲ್ಲಬೇಕು ಅಂತೇಳಿ, ಜೊತೆಗೆ ವಿರಾಟ್ ಕೊಹ್ಲಿಯನ್ನು ಹುರಿದುಂಬಿಸುವಂಥದ್ದು ವಿರಾಟ್ 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 ಅನ್ನೋ ಒಂದು ಘೋಷಣೆಗಳು ಮಕ್ಕಳಲ್ಲಿ ಬರ್ತಾ ಇದೆ. ಯಾಕಂದರೆ ಎಲ್ಲರ ಒಂದು ನಿರೀಕ್ಷೆ ಇರುವಂಥದ್ದು ವಿರಾಟ್ ಇವತ್ತು ಸೆಂಚುರಿಯನ್ನು ಬಾರಿಸಬೇಕು ಅಂತೇಳಿ. ಹೀಗಾಗಿ ಎಲ್ಲರೂ ಸಖತ್ ಕಲರ್ಫುಲ್ ಆಗಿ ಜೋಶ್ ಆಗಿದ್ದಾರೆ. ತಾವು ಹೇಳಿದಂತೆ ಖಂಡಿತವಾಗಿಯೂ ಈ ಒಂದು ಸಂಡೇ ಸೂಪರ್ ಸಂಡೇ ಆಗ್ತದೆ. ಹೀಗಾಗಿ ಡೈಲಾಗ್ಗಳ ಜೊತೆಗೆ ಅವರಿಗೆ ವಿಶ್ನ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹೇಗಿದೆ ಜೋಶ್? ಸರ್, ನಂಗೆ ತುಂಬಾ ಇಷ್ಟ ಅಂದ್ರೆ ಕೊಹ್ಲಿ. ನಾ ತಿಂತೀನಿ ಇಡ್ಲಿ ವಡೆ, ಪಾಕಿಸ್ತಾನ ತೂತ್ ವಡೆ. ಯಮರಾವ್ ತಯಾರ, ಕೊಹ್ಲಿ ಆನ್ ಫೈರ್. 10 ರೂಪಾಯಿ ಸ್ಟಿಂಗ್, ನಮ್ ಟೀಮ್ ಮೇಕಿಂಗ್. 10 ರೂಪಾಯಿ
ಅಂದರೆ ಅಂದರೆ ದೊಡ್ಡ ಎನಿಮೀಸ್ ಮಧ್ಯೆ ದೊಡ್ಡ ಕ್ಲಾಶ್ ಅಲ್ಲ, ಅದಕ್ಕೆ. ಯಾರು ನಿಮ್ಮ ಫೇವರೇಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಇಲ್ಲಲ್ಲ ವಿರಾಟ್ ಕೊಹ್ಲಿ ಈಗ ಆದ್ರೂ ಬರ್ತಾರೆ, ಪಾಕಿಸ್ತಾನ ಅಗೇನ್ಸ್ಟ್ ಎಲ್ಲರೂ ಬರ್ತಾರೆ ಫಾರ್ಮ್ ಅಲ್ಲಿ. ಆ ಜೋಶೇ ಬೇರೆ ಪಾಕಿಸ್ತಾನ ಯಾವ ಅಗೇನ್ಸ್ಟ್. ತರ ಜೋಶ್ ಇರುತ್ತೆ? ಲಾಸ್ಟ್ ಟೈಮ್ ಬೇರೆ ಸೋತ್ ಬಿಟ್ಟಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಲಿ. ಅದಕ್ಕೆ ಈ ಸಲ ರಿವೆಂಜ್ ತಗೊಳ್ಬೇಕಲ್ಲ. ತಗೋತಾರ ರಿವೆಂಜ್? ಹಾ, ಪಕ್ಕ. 8 years ಆದ್ಮೇಲೆ ಸೋತಿರ, ಇನ್ನ 8 years ಡಿಫ್ರೆನ್ಸ್ ಇದೆ. ಪಾಕಿಸ್ತಾನ್ ODIs ಅಲ್ಲಿ ಯಾವುದು ಗೆದ್ದಿಲ್ಲ ರೀಸೆಂಟ್ ಆಗಿ. 2017 ಮತ್ತೆ 25ಗೂ 8 year ಡಿಫ್ರೆನ್ಸ್ ಇದೆ. ಸೊ ಮಾಡ್ತಾರೆ ಶುಮನ್ ಗಿಲ್ ಮತ್ತೆ ಶಮಿ. ಓಕೆ, ಹೇಗಿದೆ ಜೋಶ? ತುಂಬಾ ಚೆನ್ನಾಗಿದೆ. ಇಂಡಿಯಾ ಮತ್ತು ಪಾಕಿಸ್ತಾನ ದೊಡ್ಡ ಕ್ಲಾಶ್ ಇವತ್ತು ಎಲ್ಲರೂ ನೋಡ್ತಾರೆ. ಸಂಡೇನೇ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲರೂ ನೋಡಲಿ ಅಂತ. ಆಲ್ಮೋಸ್ಟ್ ಲೈಕ್ ವರ್ಕಿಂದ ಬಂದ್ಬಿಟ್ಟು ಸುಸ್ತಾಗಿದ್ರೂ ಖುಷಿಯಾಗಿ ನೋಡ್ತಾರೆ. ಶುಭ್ಮನ್ ಗಿಲ್ ಮತ್ತು ಶಮಿ. ಶಮಿ ಲೈಕ್ ಇಂಜುರಿ ಆಗಿಬಿಟ್ಟಿತ್ತು ವರ್ಲ್ಡ್ ಕಪ್ ಆದಮೇಲೆ. ಸೊ ಆದ್ರೂ ಕಮ್ಬ್ಯಾಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಮ್ಬ್ಯಾಕು ಶಮಿ ಇಸ್ ಮೈ ಫೇವ್ರೇಟ್. ಹೇಗಿದೆ ಸರ್ ಜೋಶ್? ನಂಗೆ ತುಂಬ ಚೆನ್ನಾಗಿದೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಹೈ ವೋಲ್ಟೇಜ್ ಮ್ಯಾಚ್ ಆಗಿದೆ. ತುಂಬ ಇಷ್ಟ ಆಗುತ್ತೆ. ಫುಲ್ ನೋಡೋಕ್ಕೆ ತುಂಬ ಸಖತ್ತಾಗಿರುತ್ತೆ ಮ್ಯಾಚು. ಈಗ ಇಂಡಿಯನ್ ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಶಮಿ ಕಮ್ಬ್ಯಾಕ್ ಮಾಡಿದ್ದಾರೆ. ಲಾಸ್ಟ್ ಮ್ಯಾಚ್ ಬೇರೆ 5 ವಿಕೆಟ್ ಹಾಕಿದ್ದಾರೆ. ಬ್ಯಾಟಿಂಗು ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಜೋಶು. ರೆಹಮಾನ್, ಇದು ಮಕ್ಕಳ ಜೋಶ್. ನೀವೇ ನೋಡಿದ್ರಿ, ಡೈಲಾಗ್ ಮೇಲೆ ಡೈಲಾಗ್ ಹೇಳಿ ಟೀಮ್ ಇಂಡಿಯಾವನ್ನ ಚೀರಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರೆ ದಿನ ಪೂರ್ತಿ ಇದೇ ಜೋಶ್ ಇರ್ತದೆ. ಇಂಡಿಯಾ ಗೆಲ್ಲಬೇಕು, ಪಾಕಿಸ್ತಾನವನ್ನು ಮಣಿಸಬೇಕು ಅನ್ನೋದೇ ಎಲ್ಲರ ಒಂದು ಆಶಯವಾಗಿದೆ. ರೆಹಮಾನ್. ಎಸ್, ಹಾಗೆ ಥ್ಯಾಂಕ್ ಯು ರಾಮ್.